ಹೇಳಿ ಎಲ್ಲರಿಗೂ ನಮಸ್ತೆ ಕರ್ನಾಟಕ. ಮತ್ತೆ ನಾನು ಇವತ್ತು ಇನ್ನೊಂದು ಹೊಸ ಅಚ್ಚರಿಪಡಿಸುವಂತಹ ಸ್ಥಳಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಈ ಜಾಗ ಬಂದು ಆವನಿ ಅಂತರಗಂಗೆ ಮಠ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ. ಯಾವ್ದಪ್ಪ ಈ ಸ್ಥಳ ಅಂತ ಯೋಚನೆ ಮಾಡ್ತಿದ್ದೀರಾ? ಬಸವಣ್ಣನ ಹೊಟ್ಟೆಯಲ್ಲಿ ನೀರ್ ಬರ್ತಾ ಇರುವಂತಹ ಸ್ಥಳ, ಅಂದ್ರೆ ಹೊಕ್ಕಳ ಇರುತ್ತಲ್ಲ, ಬಸವಣ್ಣನ ಹೊಕ್ಕಳಲ್ಲಿ ನೀರ್ ಬರ್ತಾ ಇರುವಂತ ಸ್ಥಳ. ನೀವು ವರ್ಷದ ಯಾವ್ದೇ ದಿನ ಬಂದ್ರು ಸಹ ಇದೇ ರೀತಿ ಇರುತ್ತೆ ನೀರು, ಇದೇ ರೀತಿ ನೀರ್ ಬರ್ತಾ ಇರುತ್ತೆ. ಒಂದು ವೇಳೆ ಈ ನೀರೆಲ್ಲ ಎಲ್ಲಿ ಹೋಗ್ತಾ ಇದೆ ಅಂತ ಇದುವರೆಗೂ ಸಹ ಯಾರಿಗೂ ಗೊತ್ತಾಗ್ತಾನೆ ಇಲ್ಲ. ಸಪೋಸ್ ಇದರಿಂದ ಕೆಳಗಡೆಯಿಂದ ಯಾವ್ದಾದ್ರು ಒಂದು ದಾರಿ ಇರ್ಬೋದೇನೋ ನೀರ್ ಹೋಗೋದಕ್ಕೆ, ಅದು ಗೊತ್ತಿಲ್ಲ. ಒಟ್ನಲ್ಲಿ ಈ ನೀರನ್ನ ನಾವು ಒಂದು ಸರಿ ಟೇಸ್ಟ್ ಮಾಡಿದಾಗ ನಮಗ ಅನ್ಸಿದಿಷ್ಟೇ, ಈ ನೀರಷ್ಟು ಸಿಹಿ ನೀರು ಎಲ್ಲೂ ಸಿಗೋದಿಲ್ಲ. ಒಳ್ಳೆ ಫಿಲ್ಟರ್ ಮಾಡ್ದಂಗಿದೆ. ನೀವು ಈಗ ನಾನು ಇಲ್ಲಿ ತೋರಿಸ್ತೀನಿ, ಆ ನೀರು ಇಲ್ಲಿ ನೋಡೋದಕ್ಕೆ ಕಲರ್ ಇದೆ, ಬಟ್ ಕೈಗೆ ತಗೊಂಡ್ರೆ ಒಳ್ಳೆ ಶುದ್ಧ ನೀರ್ ತರ ಇದೆ. ಇಂತ ಒಂದು ಶುದ್ಧ ನೀರು ಬೆಟ್ಟಗಳಿಂದ ಹರಿದು ಒಂದು ಬಸವಣ್ಣನ ಹೊಕ್ಕಳಿನಲ್ಲಿ ಬರ್ತಾ ಇರೋದೇ ಇಲ್ಲಿನ ವಿಶೇಷತೆ. ಇಲ್ಲಿನ ಗ್ರಾಮಸ್ಥ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಇದಕ್ಕೂ ಮುಂಚೆ ನಾನು ಹೇಳಲೇಬೇಕಾದಂತ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ಬೆಟ್ಟಕ್ಕೆ ಅಂದ್ರೆ ಈ ಒಂದು ಮಠಕ್ಕೆ ಬರುವಂತ ಹಾದಿ ಮಾತ್ರ ತುಂಬಾನೇ ಕೆಟ್ಟದಾಗಿದೆ. ಅಂದ್ರೆ ಸುಮಾರು ದಾರಿ ಬರೋದಕ್ಕೆ ದಾರಿನೇ ಇಲ್ಲ, ಆ ರೀತಿ ಮುಚ್ಚೋಗಿದೆ. ಇದನ್ನ ಗಮನ ವಹಿಸ್ಬೇಕಾಗಿರೋಂಥದ್ದು ಇಲ್ಲಿನ ಪಂಚಾಯತಿ ಅವರ ಕೆಲಸ. ಆದ್ರೆ ಈ ಪಂಚಾಯತಿ ಅವರು ಅದ್ ಏನ್ ಮಾಡ್ತಿದಾರೋ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲಿ ಆದಷ್ಟು ಬರುವಂತಹ ಭಕ್ತಾದಿಗಳಿಗಾಗಿರ್ಬೋದು ಅಥವಾ ಇದನ್ನ ನೋಡಕ್ಕೆ ಬರುವಂತಹ ವೀಕ್ಷಕರಿಗಾಗಿರ್ಬೋದು, ಒಂದು ದಾರಿ ಕರೆಕ್ಟ್ ಆಗಿದ್ರೆ ಅವರು ಎಲ್ಲ ಬಂದು ಇದನ್ನ ನೋಡ್ಕೊಂಡು ಇದರ ಒಂದು ದರ್ಶನ ಮಾಡ್ಕೊಂಡು ಈ ನೀರಿನ ಒಂದು ಪವಿತ್ರತೆನ ತಿಳ್ಕೊಂಡು ಕುಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಈ ನೀರು ಅಷ್ಟು ಪವಿತ್ರವಾಗಿದೆ ಅಂತ ನನಗನ್ನಿಸ್ತಾ ಇದೆ. ಮತ್ತೆ ಇಲ್ಲಿನ ಜನರು ಸಹ ಅದನ್ನ ಹೇಳ್ತಾ ಇದಾರೆ. ದಯವಿಟ್ಟು ನಾನು ಈ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ ಎಲ್ಲರಿಗೂ ಸಹ, ಆ ವಿಡಿಯೋ ಯಾರು ನೋಡ್ತಾ ಇರ್ಬೋದು, ಒಂದು ಮುಳಬಾಗಿಲು ತಾಲೂಕಲ್ಲಿ ಇರುವಂತಹ ಪಂಚಾಯತಿಯವರು ದಯವಿಟ್ಟು ಅದೊಂದು ದಾರಿಯನ್ನ ಚೆನ್ನಾಗಿ ಮಾಡಿದ್ರೆ ಸಾಕು. ಇಲ್ಲಿ ಎಲ್ಲ 100% ಚೆನ್ನಾಗಿದೆ. ನೀವು ಫಸ್ಟ್ ಟೈಮ್ ಅದು ಬಸವಣ್ಣನ ಹೊಕ್ಕಳಿನಲ್ಲಿ ನೀರು ಬರ್ತಾ ಇರೋಂತ ಜಾಗ ಅಂದ್ರೆ ಈ ಜಾಗ ಮಾತ್ರನೇ. ಮತ್ತೆ ನೀವು ಸಹ ಒಂದ್ಸರಿ ವಿಸಿಟ್ ಮಾಡ್ಲೇಬೇಕಾಗಿರೋಂತ ಪ್ಲೇಸ್ ಇದು. ಸರ್, ಇಲ್ಲಿ ನಂದಿ ಹೊಕ್ಕಳಲ್ಲಿ ನೀರ್ ಬರುತ್ತೆ ಅಂತ ಹೇಳ್ತಿದ್ದಾರೆ, ಬರ್ತದೆ. ನಿಜಕ್ಕೂ ನಂದಿ ಹೊಕ್ಕಳಿಂದಾನೆ ಬರ್ತಾ ಇರೋದ ಅಥವಾ? ಇಲ್ಲ, ಅದೇನು ಡೂಪ್ಲಿಕೇಟ್ ಅಲ್ಲ. ನಂದಿ ಹೊಕ್ಕಳಿಂದ ಆವತ್ತಿಂದಾನು ಹಳೆ ಕಾಲದಿಂದ ನಾವು ಬರ್ತಾ ಇದೆ. ಇವಾಗ ಸುಮಾರು 100 ವರ್ಷ ಅಂತ ಹೇಳು, ಇವಾಗೆಲ್ಲ ಬರ್ತಾ ಇದೆ. ಬಟ್ ಇನ್ನೊಂದೇನಂದ್ರೆ ಅದ್ ಸರಿಯಾಗ ನೋಡ್ತಾ ಇಲ್ಲ, ಪಾಳು ಬಿದ್ದದೆ, ದಾರಿಗೂ ತೊಂದ್ರೆ, ಅಲ್ಲಿ ಯಾರು ಹೋಗೋದಿಲ್ಲ, ಚಿರತೆ ಗಲಾಟೆ ಬೇರೆ, ಯಾರು ಹೋಗೋದು ಇಲ್ಲ, ಈ ತರ ಪ್ರಾಬ್ಲಮ್. ದೇವಸ್ಥಾನಕ್ಕೆ ಸಂಧೆ ಆಯ್ತು ಅಂದ್ರೆ ಈ ಕಡೆ ಯಾರು ಬರುವುದಿಲ್ಲ, ಕರೆಂಟ್ ಬೇರೆ ಪ್ರಾಬ್ಲಮ್. ಸರ್, ಈ ದೇವಸ್ಥಾನದ ವಿಶೇಷತೆ ಮತ್ತೊಂದು ಇದು, ಯುಗಾದಿ ಟೈಮ್ ಅಲ್ಲಿ ಭಾರಿ ಜಾತ್ರೆ ನಡೀತದೆ. ಒಂಥರ ಈ ಬೇವಿನ ಸೊಪ್ಪು, ಬೆಲ್ಲ, ಗ್ರ್ಯಾಂಡ್ ಒಂದಿನ ಮಾತ್ರ ಗ್ರ್ಯಾಂಡ್ ಆಗಿರ್ತದೆ. ಅಂದ್ರೆ ಅವ್ರ ತಾತ ಅವರು ಒಂದು ಅವರು ತಿನ್ಕೊಂಡು ದೇವ್ರು ಬರ್ತದೆ. ನವಂಬರ್ ಆದ್ರು ನನ್ನ ಮಣ್ಣ ಆಯ್ತು. ಈಗ ಅವ್ರು ಇಲ್ಲಿಂದ ದೇವ್ರು ತಗೊಂಡ್ ಮೇಲಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಬರೋದಕ್ಕೆ 10-11 ಗಂಟೆ ಆಯ್ತದೆ. ಮತ್ತೆ ಇಲ್ಲಿ ಊಟದ ಪ್ರೋಗ್ರಾಮ್ ಇರ್ತದೆ. ಈಗ ಅವ್ರಿಗೆ ದೇವ್ರು ಬರುತ್ತೆ ಅಂತ ಹೇಳಿದ್ರಲ್ಲ, ಆ ದೇವ್ರು ಬಂದಂತ ಟೈಮ್ ಅಲ್ಲಿ ಅವರು ಅವಾಗ ಬೇವಿನ ಸೊಪ್ಪು ತಿನ್ನೋದು, ಬಾಕಿ ಟೈಮ್ ತಿನ್ನಲ್ಲ. ಆ ದೇವ್ರು ಬಂದ ಒಂದು ಟೈಮ್ ಮಾತ್ರ. ಎಷ್ಟು ತಿನ್ಬೋದು ಅವ್ರು ತಿನ್ನೋದಾದ್ರೆ? ಹೇಳಕ್ಕಾಗಲ್ಲ, ಇಷ್ಟೊಂದು ಹೇಳಕ್ಕಾಗಲ್ಲ. ಬೆಳಿಗ್ಗೆ ಸಂಜೆವರು ಮನೆಗೆ ಬರೋವರೆಗೂ ತಿಂತಾನೆ ಇರ್ತಾರೆ. ಇಷ್ಟೊಂದು ಹೇಳಕ್ಕಾಗಲ್ಲ. ಬೆಸ್ಟ್ 11-12 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 10-11 ಗಂಟೆ ಗಂಟ ತಿಂತ, ಇಷ್ಟೊಂದು ಹೇಳಕ್ಕಾಗಲ್ಲ. ನಾವು ಅದು ಯಾಕೆ ಅಂತ ಯಾರಿಗಾದ್ರೂ ನಮ್ಗೆ ಗೊತ್ತಿಲ್ಲ. ಅದು ಹಳೆ ಪಬ್ಬತ್ತಿದು. ನಿಜವಾಗ್ಲೂ ಅವ್ರ ಮೈ ಮೇಲೆ ದೇವ್ರು ಬರುತ್ತೆ ಅಂತ ಪೂರ್ವದಿಂದ ಬಂದಿರೋದು, ನಮ್ಗೆ ಹೊಸ್ತಾಗಲ್ಲ, ಪೂರ್ವದಿಂದ ಬಂದಿರೋದು. ನಿಜವಾಗ್ಲೂ ಆ ಟೈಮಲ್ಲಿ ದೇವ್ರು ಬರುತ್ತೆ ಅವ್ರ ಮೈ ಮೇಲೆ. ಸೊ ಬಂದಂತ ಟೈಮ್ ಅಲ್ಲಿ ನೀವೇನಾದ್ರೂ ಬೇಡಿಕೆಗಳನ್ನ ಅದ್ರ ಹತ್ರ ಕೇಳ್ಕೊಳಕ್ ಹೋಗಿದ್ದೀರಾ? ನಾವೇನು ಕೇಳಿಲ್ಲ, ಬೇರೆ ಕೇಳ್ಕೊತಾರೆ. ಬಟ್ ನಾವೇನು ಇದೆ ಬೇಜಾನ್ ಮಾಡವ್ರೆ. ಈ ತಾತಗೆ 95 ವರ್ಷಗಳಾಗಿದೆ ಅಂತೆ. ಆದ್ರೆ ಇವ್ರ ಮೈ ಮೇಲೆ ಈಗ್ಲೂ ಸಹ ದೇವ್ರು ಬರುತ್ತೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ವರ್ಷಕ್ಕೆ ಒಂದು ಬಾರಿ ಬರುವಂತಹ ಯುಗಾದಿ ಹಬ್ಬದಲ್ಲಿ ಇವರ ಮೈ ಮೇಲೆ ದೇವ್ರು ಬರುತ್ತೆ ಅಂತ ಹೇಳ್ತಿದ್ರೆ. ಮತ್ತೆ ಅದು ಸಹ ಒಂದು ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಮನೆಗೆ ಹೋಗುವವರೆಗೂ ಸಹ ಅನ್ಲಿಮಿಟೆಡ್, ಅಂದ್ರೆ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಬೇವಿನ ಸೊಪ್ಪು ಮತ್ತೆ ಬೆಲ್ಲವನ್ನ ತಿಂತಾರೆ ಅಂತ ಹೇಳ್ತಾ ಇದಾರೆ. ಮತ್ತೆ ಅವ್ರ ಮೈ ಮೇಲೆ ದೇವ್ರು ಬಂದಂತ ಟೈಮ್ ಅಲ್ಲಿ ಅವರು ಎದುರುಗಡೆ ಏನಾದ್ರು ಬೇಡಿಕೆಗಳನ್ನ ಕೇಳ್ಕೊಂಡ್ರೆ ಅಥವಾ ಏನಾದ್ರು ಇಚ್ಛೆಗಳನ್ನ ಅವ್ರ ಮುಂದೆ ಇಟ್ರೆ ಖಂಡಿತವಾಗ್ಲೂ ಅದು ಈಡೇರೋದು ಈಡೇರದೆ ಇರೋಂಥದ್ದು ಎರಡು ಸಹ ಅವರು ಅಲ್ಲೇ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಅಂತ ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದಾರೆ. ಇದು ಎಷ್ಟು ನಿಜಕ್ಕೂ ಸತ್ಯ ಅಥವಾ ಏನ್ ಸುಳ್ಳು ಅಂತ ನೆಕ್ಸ್ಟ್ ಯುಗಾದಿಗೆ ನೀವು ಬಂದು ಕೇಳ್ಕೊಂಡು ಹೋಗಿ, ಆಗ ಗೊತ್ತಾಗತ್ತೆ, 100% ಗೊತ್ತಾಗತ್ತೆ. ಯಾಕಂದ್ರೆ ಇಲ್ಲಿ ಬರಂತ ಭಕ್ತಾದಿಗಳು
ಈ ಗ್ರಾಮಸ್ಥರೆಲ್ಲ ಅದೇ ರೀತಿ ಹೇಳ್ತಾ ಇದಾರೆ. ಯಾಕಂದ್ರೆ ಈ ತಾತಗೆ ಇಷ್ಟು ವರ್ಷ ಆಗಿದ್ರು ಸಹ, 95 ವರ್ಷ ಆಗಿದ್ರು ಸಹ ಇನ್ನು ಇಷ್ಟು ಚೆನ್ನಾಗಿದ್ದಾರೆ ಅಂತಂದ್ರೆ ನಮಗೂ ಸಹ ಒಂದ್ ರೀತಿ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಈಗ ನಾವು 50-60 ವರ್ಷ ಬದುಕದೆ ತುಂಬಾ ದೊಡ್ಡದು ಅಂತ ಅನ್ಕೊಂತೀವಿ, ಆದ್ರೆ ಇವರು ಬದುಕು ಸಹ ಒಂದು ಯುಗಾದಿ ಟೈಮ್ ಅಲ್ಲಿ ದೇವರನ್ನ ಒಲಿಸ್ಕೊಂಡು ದೇವರನ್ನ ತನ್ನ ಮೇಲೆ ಪ್ರವೇಶ ಮಾಡಿಸ್ಕೊಂಡು ಬೇವು ಮತ್ತೆ ಬೆಲ್ಲವನ್ನ ತಿನ್ನಂತ ಕಾರ್ಯ ಮಾಡ್ತಿದ್ರಲ್ಲ, ಅದು ನಿಜಕ್ಕೂ ಒಂದ್ ರೀತಿ ಆಶ್ಚರ್ಯ ಅಂತಾನೆ ಹೇಳ್ಬೋದು.